ದೇವರೇ, ನಿನ್ನ ನೀತಿಯು ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ. ಮಹತ್ ಕೃತ್ಯಗಳನ್ನು ನಡೆಸಿದ ದೇವರೇ, ನಿನಗೆ ಸಮಾನನು ಯಾರು? ಶುಕ್ರವಾರ 27 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜ್ರನು 3ನೇ ಅಧ್ಯಾಯದ 1ನೇ ವಚನ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ಯರು 7ನೆಯ ತಿಂಗಳಿನಲ್ಲಿ ಏಕ ಮನಸ್ಸಿನಿಂದ ಯೆರೂಸಲೇಮಿಗೆ ಕೂಡಿ ಬಂದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಕಾರ್ಯಕ್ಕೆ ಕೆಲಸ ಹಾಕುವಾಗ ಒಮ್ಮನಸ್ಸಿನಿಂದ ಹಾಕುವುದಾದರೆ ದೇವರ ಕಾರ್ಯವು ಸಫಲವಾಗಿ ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅನ್ಯೋನ್ಯತೆ. ಅರಸನಾದ ಕೋರೇಷನು ತನಗೆ ಪ್ರೇರೇಪಣೆ ಆದದ್ದನ್ನು ಇಸ್ರಾಯೇಲ್ ಜನರಿಗೆ ತಿಳಿಸುವಂತವನಾಗಿದ್ದಾನೆ. ನೀವೆಲ್ಲರೂ ಯೆರೂಸಲೇಮಿಗೆ ಹೋಗಿ ನಿಮ್ಮ ದೇವರಾಗಿರ್ತಕ್ಕಂಥ ಯೆಹೋವನಿಗೆ ಆ ಗುಡಿಯನ್ನು ಪುನಃ ಕಟ್ಟಿ ಎಂಬುದಾಗಿ ದೇವಾಲಯದ ವಿಚಾರವಾಗಿ ಅವರಿಗೆ ತಿಳಿಸಿ, ಅವರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಾಯ ಅನುಕೂಲತೆಗಳನ್ನು ಮಾಡಿಕೊಡುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ, ಆಲಯದಲ್ಲಿದ್ದಂಥ ಪಾತ್ರೆಗಳನ್ನು ನೆಬೂಕದ್ನೆಚ್ಚರ್ ಅರಸನು ತೆಗೆದುಕೊಂಡು ಬಂದಿರುವಂಥದ್ದನ್ನು ತಿರುಗಿ ಅವರುಗಳಿಗೆ ಕೊಟ್ಟು ಆಲಯದಲ್ಲೇ ಅದನ್ನಿಡಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇದನ್ನೆಲ್ಲ ಕೇಳಿದಂಥ ಜನರು 7ನೇ ತಿಂಗಳಲ್ಲಿ ಇಸ್ರಾಯೇಲ್ಯರು ಬೇರೆ ಬೇರೆ ಪಟ್ಟಣಗಳಲ್ಲಿದ್ದರೂ ಎಲ್ಲರೂ ಯೆರೂಸಲೇಮಿಗೆ ಒಂದೇ ಮನಸ್ಸಿನವರಾಗಿ ಬಂದರು. ಅಂದರೆ ಪುನಃ ಕಟ್ಟುವುದಕ್ಕೋಸ್ಕರವಾಗಿ ಒಂದೇ ಮನಸ್ಸವರಾಗಿ ಒಂದೇ ನಂಬಿಕೆಯಲ್ಲಿ ಅವರು ಬಂದರು. ಅದಕ್ಕೆ ಅವರ ಕಾರ್ಯ ಸಫಲವಾಯಿತು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಕೂಡ ನಾವು ಸೇವೆಯಲ್ಲಿರುವಾಗ ಅನೇಕ ವಿಧವಾದಂಥ ನಾವುಗಳು ಒಂದೇ ಉದ್ದೇಶದಿಂದ ಬರುವುದಾದರೆ, ಮನಸ್ಸಿನಿಂದ ಸೇರುವುದಾದರೆ, ಒಂದೇ ನಂಬಿಕೆಯಲ್ಲಿ ಇದ್ದು ಕಾರ್ಯಕ್ಕೆ ಕೈ ಹಾಕುವುದಾದರೆ ಅಸಾಧ್ಯವಾದಂಥವುಗಳು ಕೂಡ ನಡೆಯುವುದು, ನೆರವೇರುವುದು. ಯಾಕಂದರೆ ದೇವರು ಜನರೊಂದಿಗೆ ಇದ್ದಾನೆ. ಇದು ದೇವರು ಮಾಡುವಂಥ ವಾಗ್ದಾನ. ದೇವರೇ ಕೋರೇಷನಿಗೆ ಆ ಜ್ಞಾನವನ್ನು ಕೊಟ್ಟನು. ದೇವರೇ ಎಲ್ಲ ಜನರಿಗೂ ಒಮ್ಮನಸ್ಸಿರುವಂತೆ ಮಾಡಿದನು. ಆತನ ಕಾರ್ಯದಲ್ಲಿ ಎಲ್ಲರಿಗೂ ಸಮಾಧಾನ, ದೇವರಿಗೆ ಮಹಿಮೆ. ನಾವು ಮಾಡುವಂಥ ಕಾರ್ಯಗಳೆಲ್ಲದರಲ್ಲಿಯೂ ಒಮ್ಮನಸ್ಸಿನಿಂದ ಸೇರಿ ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂತ ನಂಬಿಕೆಗೆ, ಸಹಾಯಕ್ಕೆ, ಆಶೀರ್ವಾದಕ್ಕೆ ಸ್ತೋತ್ರ. ಒಮ್ಮನಸ್ಸಿನಿಂದ ನಿನ್ನ ಸೇವೆಗೆ ಕೈ ಹಾಕುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.